ಹೌದು, ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮವು ತಾಲೂಕು ಕೇಂದ್ರದಿಂದ ಸುಮಾರು 20 ಕಿಲೋಮೀಟರ್ ದೂರವಿದ್ದು ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರಿಗೆ ಸಾರಿಗೆ ಸಮಸ್ಯೆ ಸೇರಿದಂತೆ ಆರ್ಥಿಕವಾಗಿ ಹೊರೆಯಾಗದಂತೆ ಸರ್ಕಾರ ಸೋಮೇನಹಳ್ಳಿ ಗ್ರಾಮವನ್ನ ಹೋಬಳಿ ಕೇಂದ್ರವನ್ನಾಗಿಸಿದ್ದು ಇಲ್ಲಿ ಖಾಸಗಿ ಕಟ್ಟಡದಲ್ಲಿ ನಾಡ ಕಚೇರಿಯನ್ನು ಸ್ಥಾಪಿಸಿ ಜನರಿಗೆ ಅಗತ್ಯ ಸೇವೆ ಕಲ್ಪಿಸುತ್ತಿದ್ದು ಕಳೆದ 5 ವರ್ಷಗಳ ಹಿಂದೆ ಸರ್ಕಾರದ ಅನುದಾನದಲ್ಲಿ ನೂತನ ಉಪ ತಹಸೀಲ್ದಾರ್ ಕಚೇರಿ ಹಾಗೂ ನಾಡ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ನೂತನ ಕಟ್ಟಡವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಇನ್ನು ನಾಡ ಕಚೇರಿಗೆ ಸ್ವಂತ ಕಟ್ಟಡ ಇರಬೇಕೆಂಬ ಉದ್ದೇಶದಿಂದ ಜಂಬಿಗೆ ಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ 23ರಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಅನುದಾನದಲ್ಲಿ ಕಳೆದ 5 ವರ್ಷಗಳ ಹಿಂದೆ ನಾಡ ಕಚೇರಿ ಕಟ್ಟಡ ನಿರ್ಮಿಸಿದ್ದಾರೆ. ಜೊತೆಗೆ ಮೂಲ ಸೌಕರ್ಯಗಳಾದ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದ್ರು ಅವೆಲ್ಲ ಈಗ ಹಾಳಾಗಿವೆ. ನಮಸ್ಕಾರ. ಏನು ನಮ್ಮ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ನಾಡ ಕಚೇರಿಯಲ್ಲಿ ಒಂದು 2019-20ರಲ್ಲಿ 21ರಲ್ಲಿ ಫಿನಿಶ್ ಆಯಿತು ಕೋವಿಡ್ ಪೀರಿಯಡ್ನಲ್ಲಿ. ಆವಾಗ ಇರ್ತಕ್ಕಂತಹ 22ರಲ್ಲಿ ಕೋವಿಡ್ ನಂತರ ನಾವು ಉದ್ಘಾಟನೆ ಮಾಡಿದ ಸಲುವಾಗಿ ಸೋಮೇನಹಳ್ಳಿ ಗ್ರಾಮಸ್ಥರು ಅಂದ್ರೆ ಸೋಮೇನಹಳ್ಳಿ ಆ ಕಡೆ ಇರ್ತಕ್ಕಂತಹ 7-8 ಗ್ರಾಮಗಳಿದೆ, ಅವರೆಲ್ಲ ನಮಗೆ ದೂರ ಆಗುತ್ತೆ, 2 ಕಿಲೋಮೀಟರ್ ಮೇಲ್ಪಟ್ಟಿರುತ್ತೆ, ಹೋಗಿ ಬರೋಕ್ಕೆ ತುಂಬಾ ಕನ್ವಿನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಗೊಂದಲ ಮಾಡಿದ್ರು ಸಾರ್ವಜನಿಕರು. ಆ ಹಿನ್ನೆಲೆಯಲ್ಲಿ ನಾವು ಮೇಲಾಧಿಕಾರಿಗಳು ಸಹ ಪತ್ರ ಸಲ್ಲಿಸಿದ್ವಿ, ಈ ತರ ಇದೆ ವಾಸ್ತುಸ್ಥಿತಿ. ಆಮೇಲೆ ಸರ್ಕಾರಿ ಜಮೀನು ಅಲ್ಲಿ ಸುತ್ತಮುತ್ತ ಸೋಮೇನಹಳ್ಳಿ ಸುತ್ತಮುತ್ತ ದೂರ ಇದೆ. ಹಾಗಾಗಿ ಈ ಹಿಂದೆ ಇರ್ತಕ್ಕಂತಹ RIVA ಮತ್ತೆ DT ಆವಾಗ ಅವ್ರು ಗುರುತಿಸ್ಬಿಟ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ವಿಚಾರವಾಗಿ ನಾವು ಸಹ ಅವಾಗ ಹೋಗ್ಬಿಟ್ಟು ನೋಡ್ಬಿಟ್ಟು ಬರ್ತಾ ಇದ್ವಿ. ಸೊ ಈ ವಿಚಾರವಾಗಿ ಇವತ್ತಿನ ದಿವಸ ನಾವು ಅಲ್ಲಿ ಸ್ಟಾಫ್ ಅಲ್ಲಿ ಒಬ್ಬನ ನೈಟ್ ಮಲಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿಬಿಟ್ಟು ನಾಡ ಕಚೇರಿಯಲ್ಲಿ ದೊರೆಯುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಕೃಷಿ ಸಂಬಂಧಿಸಿದ ಸೇವೆಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಭೂ ದಾಖಲೆಗಳು ಸೇರಿ ಅನೇಕ ಯೋಜನೆಗಳ ಸೇವೆಗಳನ್ನು ಪಡೆಯಲು ಶಾಲಾ ಮಕ್ಕಳು, ವೃದ್ಧರು, ಅಂಗವಿಕಲರು ಸೇರಿದಂತೆ ವಿವಿಧ ವಯೋಮಾನದವರು ಆಗಮಿಸುತ್ತಾರೆ. ಆದರೆ ಸೂಕ್ತ ವಾಹನದ ವ್ಯವಸ್ಥೆ ಇಲ್ಲದ ಕಡೆ ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಕಟ್ಟಡ ನಿರ್ಮಿಸಿರುವುದರಿಂದ ಅಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲದಿರುವುದರಿಂದ ಅಧಿಕಾರಿಗಳು ಸಹ ನೂತನ ಕಟ್ಟಡಕ್ಕೆ ಕಚೇರಿಯನ್ನು ಸ್ಥಳಾಂತರಿಸಲು ಮನಸ್ಸು ಮಾಡುತ್ತಿಲ್ಲ. ಇನ್ನು ನೂತನ ಕಟ್ಟಡವು ನಿರ್ಜನ ಪ್ರದೇಶದಲ್ಲಿರುವುದರಿಂದ ಸಾರ್ವಜನಿಕರು ಯಾರು ಇತ್ತ ಸುಳಿಯುವುದಿಲ್ಲ. ಹಾಗಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾದ ಕಟ್ಟಡವು ಮದ್ಯ ವ್ಯಸನಿಗಳ ತಾಣವಾಗಿದ್ದು ಕಟ್ಟಡದ ಸುತ್ತ ಬಿದ್ದಿರುವ ಮದ್ಯದ ಬಾಟಲಿಗಳೇ ಸಾಕ್ಷಿಯಾಗಿವೆ. ಸುತ್ತಮುತ್ತಲಿನ ಗ್ರಾಮಗಳ ಕೆಲ ಮುಖಂಡರು ಹಾಗೂ ಸಾರ್ವಜನಿಕರು ನಿರ್ಜನ ಪ್ರದೇಶದಲ್ಲಿರುವ ಕಟ್ಟಡವನ್ನೇ ಉದ್ಘಾಟಿಸುವಂತೆ ಆಗ್ರಹಿಸುತ್ತಿದ್ರೆ, ಇನ್ನು ಕೆಲವರು ನಿರ್ಜನ ಪ್ರದೇಶದಲ್ಲಿರುವ ಕಟ್ಟಡದ ಬಳಿ ಮಹಿಳೆಯರು, ವಿದ್ಯಾರ್ಥಿನಿಯರು ಹಾಗೂ ವಯೋವೃದ್ಧರು ಒಬ್ಬಂಟಿಯಾಗಿ ತೆರಳಲು ಆಗುವುದಿಲ್ಲ. 2 ಕಿಲೋಮೀಟರ್ ದೂರದ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವುದು ಬೇಡ, ಬೇಕಾದ್ರೆ ಗ್ರಾಮ ಪಂಚಾಯಿತಿಯ ಕಟ್ಟಡದ ಒಳಗೆ ವರ್ಗಾವಣೆ ಮಾಡಿ ಒಟ್ಟಾರೆ ಜನವಸತಿ ಪ್ರದೇಶದಲ್ಲಿ ಕಚೇರಿ ಇರಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಸುಮಾರು ಕಟ್ಟಿ 3 ವರ್ಷ ಆಯ್ತು. 3 ವರ್ಷದಲ್ಲಿ ಏನು ಬರೋದಕ್ಕೂ ಹೋಗೋದಕ್ಕೂ ಅಥವಾ ವೃದ್ಧರಿಗೆ ಏನಕ್ಕೆ ಆಗಲಿ ಇಲ್ಲಿ ₹1 ಉಪಯೋಗ ಇಲ್ಲ. ಮತ್ತೆ ಬಂದ್ಬಿಟ್ಟು ಜಾಸ್ತಿ ಗಲೀಜು, ಎಷ್ಟು ಕುಡಿಯೋರು ಪ್ರತಿಯೊಬ್ಬರು ಜಾಸ್ತಿ ಗಲೀಜು ಮಾಡ್ತಾರೆ. ಇದನ್ನ ಗೌರ್ಮೆಂಟ್ ಬಿಲ್ಡಿಂಗ್ ಅನ್ನೋದಕ್ಕಿಂತ ಒಂಥರ ವೇಸ್ಟೇಜ್ ಅಂತ ಹೇಳ್ಬೋದು. ಏನು ನೋಡ್ಬೇಕಾದ್ರೆ ಫಾಲೋಅಪ್ ಮಾಡಿ ಎಲ್ಲೇ ಆಗಲಿ ಒಂದು ಚೂರು ಅಷ್ಟಿದಿಲ್ಲ. ಮತ್ತೊಂದು ವೃದ್ಧರಿಗೆ ಆಗಲಿ ಬರೋದಕ್ಕೆ ಆಗಲಿ ಅನುಕೂಲ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ. ನಮ್ಗೆ ಏನೇ ಆಗಲಿ ನಮ್ಮ ಸೋಮೇನಹಳ್ಳಿ ನಮ್ಮ ನಾಗಜರಿಯಿಂದ ಮಾಡ್ಕೊಡ್ಬೇಕು. ನಮಗೆ ಇನ್ನೊಂದು ಇಲ್ಲೇನಂದ್ರೆ ಕೆಲಸ ಅನ್ನೋದಕ್ಕಿಂತ ಜಾಸ್ತಿ ಗಲೀಜು ಆಗ್ಬಿಟ್ಟಿದೆ, ಜೂಜು ಅಡ್ಡಿ ಆಗ್ಬಿಟ್ಟಿದೆ. ಜೂಜು, ಕುಡಿಯೋರು ವ್ಯಸನ ಮತ್ತೆ ಅನೈತಿಕ ಪ್ರತಿಗಳು ಜಾಸ್ತಿ ಇದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಸೋಮೇನಹಳ್ಳಿ ಆಗೋ ಥರ ಅಂತ ಏನು ವ್ಯವಸ್ಥೆ ಮಾಡ್ಕೊಳ್ಳೋ ಅಂತ ಕೇಳ್ಕೊತಾ ಇದ್ದೀವಿ ಇಲ್ಲೇ ಅಂತ. ಬಟ್ ಇವಾಗ ಯಾವುದೇ ರೀತಿ ಅನುಕೂಲಗಳೇ ಇಲ್ಲ ಇಲ್ಲಿ. ಬಸ್ ಒಂದು ವೃದ್ಧರಿಗೆ ಹೆಚ್ಚಿಗೆ 3 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಇನ್ನೊಂದು ಏನೋ ಒಂದು ಜೆರಾಕ್ಸ್ ಬೇಕಂದ್ರು ಏನಕ್ಕೂ ಇಲ್ಲ, ಅನುಕೂಲ ಇಲ್ಲ. ಹೀಗೆ ಉದ್ಘಾಟನೆಯಾಗದ ಸೋಮೇನಹಳ್ಳಿ ನಾಡ ಕಚೇರಿ ಕೇಂದ್ರದ ಮುಂಭಾಗ ತಾಲೂಕು ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಲ್ಲಿ 5 ಲಕ್ಷ ಅನುದಾನದಲ್ಲಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ ಎಂದು ಕೇವಲ 1 ಸಿಮೆಂಟ್ ಕುರ್ಚಿಯನ್ನ ಹಾಕಿ 5 ಲಕ್ಷ ಗುಳು ಮಾಡಿದ್ದಾರೆ. ಈ ನಿರುಪಯುಕ್ತ ಕಚೇರಿಗಾಗಿ ಅಭಿವೃದ್ಧಿ ಕೆಲಸಗಳೆಂದು ಹೇಳಿ ಇನ್ನು ಎಷ್ಟು ಲಕ್ಷ ಹಣ ವ್ಯರ್ಥ ಮಾಡುತ್ತಾರೋ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.